ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 42 ಇದರಲ್ಲಿ ನಾನು MS ವರ್ಡ್ದಲ್ಲಿ ಸೇಪನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಾಗಿ ಒಂದು ಗಾಗಲನ್ನು ರೆಡಿ ಮಾಡೋದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಗಾಗಲನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಆ ಕ್ಲಾಸನ್ನು ಇನ್ನೂ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 43. ಇದರಲ್ಲಿ ನಾನು ಒಂದು ವಾಲ್ ಕ್ಲಾಕನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಪ್ರಾಕ್ಟಿಕಲ್ ಆಗಿ ಸೇಪನ್ನು ಉಪಯೋಗಿಸಿಕೊಂಡು ಒಂದು ವಾಲ್ ಕ್ಲಾಕನ್ನು ಯಾವ ರೀತಿ ರೆಡಿ ಮಾಡಬೇಕು ಅದನ್ನು ಪ್ರಾಕ್ಟಿಕಲಾಗಿ ರೆಡಿ ಮಾಡಿ ನಾನು ತೋರಿಸ್ತಾ ಇದ್ದೇನೆ. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಸೊ ಅದಕ್ಕೆ ನೀವು ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ನೋಡಿದರೆ ತಾವು ಕೂಡ ಮನೆಯಲ್ಲಿ ಕುಳಿತುಕೊಂಡು ನೀವು ಏನು ಮಾಡ್ಬೋದು, ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೋಬೋದು. ಓಕೆ, ಮತ್ತು ಈಗಾಗಲೇ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೀವು ಬ್ಯಾಕ್ ಹೋಗಿ ನೋಡ್ಕೊಳ್ರಿ. ಯಾಕಂದರೆ ಪೂರ್ತಿಯಾಗಿ ನೀವು ಕಂಪ್ಲೀಟ್ ಆದಂಥ ಒಂದು ಕೋರ್ಸನ್ನು ಕೂಡ ಮುಗಿಸ್ಕೋಬೋದು. ಓಕೆ, ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ MS ವರ್ಡನ್ನು ಓಪನ್ ಮಾಡ್ಕೊತೀನಿ. MS ವರ್ಡನ್ನು ಓಪನ್ ಮಾಡಿದಂದ್ರೆ ಇನ್ಸರ್ಟ್ದಲ್ಲಿ ಬರಬೇಕಾಗ್ತದೆ ಇಲ್ಲಿ. ಸೊ ಇಲ್ಲಿ ಇನ್ಸರ್ಟ್ದಲ್ಲಿ ಬಂದು ಇಲ್ಲಿ ಶೇಪ್ಸನ್ನು ತೊಗೋಬೇಕು. ಓಕೆ, ಇಲ್ಲಿ ಶೇಪ್ಸ್ ಬರ್ತವೆ, ಶೇಪ್ಸನ್ನು ತೊಗೋಬೇಕು. ಸೊ ಇವಾಗ ನಾನು ಶೇಪ್ ತೊಗೋತೀನಿ. ಇವಾಗ ಒಂದು ಶೇಪನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಇರ್ತಕ್ಕಂಥದ್ದು ಓಕೆ ಸರ್ಕಲ್ ಆಲ್ ಆಫ್ ಶೇಪ್ ಇದೆ. ಸೊ ಇವಾಗ ಅದನ್ನ ಏನು ಮಾಡ್ತೀನಪ್ಪ ಅಂದ್ರೆ ಶಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಶಿಫ್ಟ್ ಪ್ರೆಸ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ನಾವು ಇಲ್ಲಿ ಕಲರನ್ನು ಹಾಕ್ಬೋದು ಅಥವಾ ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ಔಟ್ಲೈನ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತೆ ಪುನಃ ನಾನು ಏನು ಮಾಡ್ತೀನಿ, ಡಿಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇನ್ಸರ್ಟ್ದಲ್ಲಿ ಹೋಗ್ತೀನಿ, ಮತ್ತೆ ಒಂದು ಶೇಪ್ ತೊಗೋತೀನಿ. ಇಲ್ಲಿ ಓವಲ್ ಶೇಪ್ ತೊಗೋತೀನಿ. ಓವಲ್ ಶೇಪನ್ನು ತೊಗೊಂಡು ಮತ್ತೆ ನಾನು ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು. ನೀವು ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಇದನ್ನು ಈ ಥರ ಡ್ರ್ಯಾಗ್ ಮಾಡ್ಕೊಡ್ರಿ. ಓಕೆ, ಈ ಥರ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ಮೆಂಟ ಮಾಡ್ಕೋಬೋದು. ಬೇಕಾದರೆ ಮತ್ತೆ ನಾವೇನು ಮಾಡ್ಬೋದು, ಸ್ಮಾಲ್ ಸೈಜ್ ಮಾಡಿ ಇಡ್ಬೋದು. ಎಲ್ಲ ಕಡೆನೂ ಅಷ್ಟೇ ಬರುವಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಓಕೆ, ಇವಾಗ ನಾವು ಏನು ಮಾಡ್ಕೋಬೋದು, ಇದಕ್ಕೂ ಕೂಡ ಕಲರ್ ಹಾಕ್ಬೋದು, ಇದಕ್ಕೂ ಕಲರ್ ಹಾಕ್ಬೋದು. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಡ್ರಾಯಿಂಗ್ ಟೂಲ್ಸ್ ಮತ್ತು ಸೇಫ್ ಫಿಲ್. ಈ ಸೇಫ್ ಫಿಲ್ದಲ್ಲಿ ಹೋಗಿ ಇದಕ್ಕೊಂದು ಕಲರ್ನ ಏನು ಮಾಡ್ಕೋತೀನಿ, ತೊಗೋತೀನಿ. ಓಕೆ, ಸೊ ಇವಾಗ ಇದಕ್ಕೊಂದು ಕಲರ್ನ ಇಲ್ಲಿ ಮಾಡ್ತೀನಿ, ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಓಕೆ, ಇದಕ್ಕೊಂದು ಕಲರ್ನ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇದಕ್ಕೂ ಕೂಡ ಏನು ಮಾಡ್ಕೋತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೊಂದು ಕಲರ್ನ ಏನು ಮಾಡ್ಕೋತೀನಿ, ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಇತರ ಕಲರ್ನು ಅಪ್ಲೈ ಮಾಡಿದ್ದೀನಿ. ಈಗ ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಮತ್ತೆ ಶೇಪ್ದಲ್ಲಿ ಹೋಗಿ ಮತ್ತೆ ಪುನಃ ಒಂದು ಶೇಪನ್ನು ತಗೋತೀನಿ. ಓಕೆ, ಇಲ್ಲಿ ಮತ್ತೆ ಶಿಫ್ಟ್ ಡ್ರ್ಯಾಗ್ ಮಾಡಿಕೊಂಡು ಇಡಬೇಕಾಗ್ತದೆ. ಓಕೆ, ಶಿಫ್ಟ ಪ್ರೆಸ್ ಮಾಡ್ಕೊಳ್ರಿ ಮತ್ತು ಡ್ರ್ಯಾಗ್ ಮಾಡಿರಿ. ಓಕೆ, ಇಲ್ಲಿ ಎರೋ ಮಾರ್ಕ್ ಮ್ಯಾಗ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಎಲ್ಲ ಕಡೆ ಈಕ್ವಲ್ ಬರುವಂಗೆ ನಾವು ಇಡಬೇಕಾಗ್ತದೆ. ಮತ್ತು ಏನು ಮಾಡ್ತೀನಿ, ಇದಕ್ಕೂ ಕೂಡ ಏನು ಮಾಡ್ತೀನಿ, ಇಲ್ಲಿ ಕಲರನ್ನು ಫಿಲ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೇಫ್ ಫಿಲ್ದಲ್ಲಿ ಹೋಗಿ ಕಲರ್ ಫಿಲ್ ಮಾಡ್ಕೋತೀನಿ. ಓಕೆ, ಇವಾಗ ನಾನು ಈ ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಫಸ್ಟ್ ಒಂದು ಶೇಪ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಬರ್ತದೆ, ಆಮೇಲೆ ಇಲ್ಲಿ ಸೇಫ್ ಫಿಲ್ ಅಂತ ಬರ್ತದೆ. ಸೇಫ್ ಫಿಲ್ದಲ್ಲಿ ಹೋಗಿ ಡೈರೆಕ್ಟಾಗಿ ಗ್ರೇಡಿಯಂಟ್ಗೆ ಬರಬೇಕು. ಮತ್ತು ಇಲ್ಲಿ ಮೋರ್ ಗ್ರೇಡಿಯಂಟ್ಸ್ ಅಂತ ಬರ್ತದೆ, ಇಲ್ಲಿ ಬರಬೇಕು. ಆಮೇಲೆ ಇಲ್ಲಿ ಬಂದ ನಂತರ ಇಲ್ಲಿ ನಮಗೆ ಇಲ್ಲಿ ನೋ ಫಿಲ್, ಸಾಲಿಡ್, ಆಮೇಲೆ ಸಾಲಿಡ್ ಫಿಲ್ ಇರ್ಬೋದು, ಗ್ರೇಡಿಯಂಟ್ ಫಿಲ್ ಇರ್ಬೋದು, ಪಿಕ್ಚರ್ ಆರ್ ಟೆಕ್ಸ್ಚರ್ ಫಿಲ್ ಇರ್ಬೋದು. ಇಲ್ಲಿ ನಾನು ಇಲ್ಲಿ ಪ್ಯಾಟರ್ನ್ ತೊಗೋತೀನಿ ಈಗ. ಸೊ ಇವಾಗ ಏನು ಮಾಡ್ಕೋತೀನಿ, ಇಲ್ಲಿ ಪ್ಯಾಟರ್ನ್ ಫಿಲ್ ಮಾಡ್ಕೋತೀನಿ. ಪ್ಯಾಟರ್ನ್ ಫಿಲ್ ಮಾಡಿಕೊಂಡು ಇಲ್ಲಿ ನಮಗೆ ಬೇಕಾದಂಥದ್ದೊಂದು ಫಾರ್ಮ್ಯಾಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಇದನ್ನು ಈ ಒಂದು ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಓಕೆ, ವರ್ಟಿಕಲ್ ಇದ್ದಂಥ ಒಂದು ಸ್ಟೈಪ್ಸ್ ಅಂತ ಬರ್ತದೆ. ಸೊ ಅದನ್ನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಇದನ್ನಕ್ಕೂ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಪ್ಯಾಟರ್ನ್ ಫಿಲ್ದಲ್ಲಿ ಬಂದು ಸೊ ಇವಾಗ ಇದಕ್ಕೂ ಒಳಗಡೆ ಕಲರನ್ನು ನಾನು ಚೇಂಜ್ ಮಾಡ್ಕೋತೀನಿ. ಓಕೆ, ಈ ಪ್ರಕಾರ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಇದಕ್ಕೂ ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೂ ಕೂಡ ಪ್ಯಾಟರ್ನ ಹಾಕ್ತೀನಿ. ನೋಡಿ, ಇಷ್ಟೂ ಎಲ್ಲನೂ ಪ್ಯಾಟರ್ನ್ಸ್ ಬಂದಿರ್ತವೆ. ಓಕೆ, ನಾ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಪುನಃ ನಾ ಏನು ಮಾಡ್ಕೋಬೋದು, ಇಲ್ಲಿ ಹೋಗಿ ಬೇಕಾದರೆ ಇಲ್ಲಿ ಕಲರನ್ನು ಸೇಫ್ ಫಿಲ್ ಚೇಂಜ್ ಮಾಡ್ಕೋಬೋದು. ಓಕೆ,
ಈಗ ಇಲ್ಲಿ ಬಂದು ಕಲರನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಮತ್ತು ಇಲ್ಲಿ ಪ್ಯಾಟರ್ನ್ದಲ್ಲಿ ಬಂದು ಸೊ ಇವುಗಳನ್ನು ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಈಗ ಮತ್ತೆ ಏನು ಮಾಡಬೇಕು, ಇನ್ಸರ್ಟ್ದಲ್ಲಿ ಬಂದು ಸೇಪ್ ಹೋಗಬೇಕು. ಸೇಪ್ ಹೋಗಿ ಇಲ್ಲಿ ಏನು ಬರ್ತದೆ ಅಂದರೆ ಟೆಕ್ಸ್ಟ್ ಬಾಕ್ಸ್ ಅಂತ ಬರ್ತದೆ ನೋಡಿರಿ, ಇಲ್ಲಿ ಬರ್ತದೆ ನೋಡಿರಿ ಟೆಕ್ಸ್ಟ್ ಬಾಕ್ಸ್. ಓಕೆ, ಈ ಟೆಕ್ಸ್ಟ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಈ ಥರ ಡ್ರ್ಯಾಗ್ ಮಾಡ್ಕೊಂಡ ನಂತರ ಇಲ್ಲಿ ನಂಬರ್ಸ್ ಬರಿಬೇಕಾಗ್ತದೆ. ಸೊ ಇಲ್ಲಿ ಹೋಮ್ದಲ್ಲಿ ಹೋಗಿ ನೀವು ಒಂದು ಯಾವ ಸ್ಟೈಲ್ ಬೇಕಲ್ಲ, ಫಾಂಟ್ ಯಾವ್ದು ಬೇಕಲ್ಲ ಫಾಂಟನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಸೈಜ್ ಎಷ್ಟು ಬೇಕು ಅಷ್ಟು ಸೈಜನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಟೈಪ್ ಮಾಡ್ಕೋಬೇಕು ನಂಬರ್ಸನ್ನು. ಇವಾಗ ನಾನು 12 ಅಂತೇಳಿ ಟೈಪ್ ಮಾಡಿದ್ದೀನಿ. ಓಕೆ, ಇದು ಡ್ರ್ಯಾಗ್ ಮಾಡ್ಕೋತೀನಿ. ಇವಾಗ ಸೆಟ್ ಆಗಿದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರಾಯಿಂಗ್ ಟೂಲ್ಸಲ್ಲಿ ಹೋಗಿ ಈ ಸೇಫ್ ನೋ ಫಿಲ್ ಅಂತ ಅಂತಿದೆ, ನೋ ಫಿಲ್ ಅಂತೀನಿ. ಮತ್ತು ಇಲ್ಲಿ ಬಂದು ನೋ ಔಟ್ಲೈನ್ ಅಂತೀನಿ. ಓಕೆ, ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ತಂದು ನಾವಿಲ್ಲಿ ಇಡಬೇಕಾಗ್ತದೆ. ಸೊ ಇಟ್ಟ ನಂತರ ಇಲ್ಲಿ ನಾವು ಕಲರ್ ಚೇಂಜ್ ಮಾಡ್ಕೋಬೇಕು. ಓಕೆ, ಫಾಂಟ್ ಕಲರನ್ನು ಚೇಂಜ್ ಮಾಡ್ಕೋಬೇಕಾಗ್ತದೆ. ನಾನು ಏನು ಮಾಡ್ತೀನಿ, ಡ್ರಾಯಿಂಗ್ ಟೂಲ್ಸಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇದರಲ್ಲಿರ್ತಕ್ಕಂಥ ಫಾಂಟ್ಸನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ನಮ್ಗೆ ಯಾವ್ದು ಬೇಕಲ್ಲ ಇದರಲ್ಲಿ ಆ ಫಾಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಈ ಸೆಲೆಕ್ಟ್ ಮಾಡ್ಕೋಬೋದು. ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಬೇಕಾದ್ರೆ ಏನು ಮಾಡ್ಕೋಬೋದು, ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಅದರ ನಂತರ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಕಾಪಿ ಮಾಡಿ ಇಟ್ಬಿಡ್ತೀನಿ. ಓಕೆ, ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿ ಪುನಃ ಏನು ಮಾಡ್ತೀನಿ, ಇದನ್ನು ಕೆಳಗಡೆ ತಗೋತೀನಿ, ಡೌನ್ ಏರೋ ಮಾರ್ಕ್. ಓಕೆ, ಡೌನ್ ಏರೋ ಮಾರ್ಕ್ ತೊಗೊಂಡು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ಈ ಪ್ರಕಾರ. ಓಕೆ, ಮತ್ತು ಕಂಟ್ರೋಲ್ ಇದನ್ನು ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ 6 ಟೈಪ್ ಮಾಡ್ಕೋತೀನಿ. ಓಕೆ, 6 ಮತ್ತು ಏನು ಮಾಡ್ತೀನಿ, ಇಲ್ಲಿ ಕಂಟ್ರೋಲ್ ಡಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಇಲ್ಲಿ ಕಂಟ್ರೋಲ್ ಡಿ ಮಾಡ್ಕೋರು. ಕಂಟ್ರೋಲ್ ಡಿ ಮಾಡಿದ ನಂತರ ಪುನಃ ನಾನು ಏನು ಮಾಡ್ಕೋಬೋದು, ಇದನ್ನು ತೊಗೊಂಡು ಹೋಗ್ಬೋದು, ಇಲ್ಲಿ ತಂದ ಇಡ್ಬೋದು. ಓಕೆ, 9 ಎಷ್ಟು ಬರಿಬೋದು ಈಗ, 9. ಓಕೆ, ಆಮೇಲೆ ಇಲ್ಲಿ ಎಷ್ಟು ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ಓಕೆ ಈ ಕಡೆ ಡ್ರ್ಯಾಗ್ ಮಾಡಿ ಇಟ್ಕೋತೀನಿ. ಮತ್ತು ಇಲ್ಲಿ ಇದಕ್ಕೆ ಎಷ್ಟು ಬರಿತೇನಪ್ಪ ಅಂದ್ರೆ ಈಗ 3 ನಂಬರ್ಸ್ ಕೊಡ್ತೀನಿ. ಓಕೆ, ಸೊ ಇವಾಗ ಇದನ್ನು ಸ್ವಲ್ಪ ಏನು ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಈ ಕಡೆ ಕೆಳಗೆ ತಗೋತೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಏನು ಮಾಡ್ತೀನಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಆಮೇಲೆ ಮತ್ತೆ ನಾನು ಪುನಃ ಏನು ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೋತೀನಿ ನಂಬರನ್ನು. ಮತ್ತೆ ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿಕೊಂಡು ಇದನ್ನೇನು ಮಾಡ್ಕೋತೀನಿ, ಈ ಕಡೆ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ತಂದಿಡ್ತೀನಿ. ಇವಾಗ ಇದಕ್ಕೆ 1 ಕೊಡ್ತೀನಿ. ಓಕೆ, ಆಮೇಲೆ ಮತ್ತೆ ಇದನ್ನು ಈ ಕಡೆ ತೊಗೊಂಡು ಬಂದು ಇಡ್ತೀನಿ. ಓಕೆ, ಮತ್ತೆ ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ನಂಬರ್ 2. ಓಕೆ, ಮತ್ತೆ ಕಂಟ್ರೋಲ್ ಡಿ ಇದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಕಂಟ್ರೋಲ್ ಡಿ ಮಾಡಿದ ನಂತರ ಮತ್ತೆ ಪುನಃ ನಾನು ಇಲ್ಲಿ ತಂದಿಡ್ತೀನಿ. ಇವಾಗ ಇಲ್ಲಿ ಇಡ್ತೀನಿ. ಓಕೆ, ಇಲ್ಲಿ ಇಟ್ಟ ನಂತರ ಇದಕ್ಕೆ ನಂಬರ್ 4 ಟೈಪ್ ಮಾಡ್ಕೋಬೇಕು. ಸೊ ಮತ್ತೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಮತ್ತೆ ಪುನಃ ನಾನು ಈ ಕಡೆ ತಂದಿಡ್ತೀನಿ. ಸೊ ಇವಾಗ ಇದಕ್ಕೆ ನಂಬರ್ 5 ಕೊಡ್ತೀನಿ. ಮತ್ತು ಕಂಟ್ರೋಲ್ ಡಿ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಆ ಲೈನ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಕಂಟ್ರೋಲ್ ಡಿ ಮಾಡಬೇಕಾಗ್ತದೆ. ಓಕೆ, ಸೊ ಇವಾಗ ಮತ್ತೆ ನಾನು ಇಲ್ಲಿ ತಂದ ಇದನ್ನು ಈ ಕಡೆ ಇಡ್ತೀನಿ. ಸೊ ಇವಾಗ 7 ಆಗಿದೆ ಇದು. ಓಕೆ, 7. ಓಕೆ, ಮತ್ತೆ ಇದ್ರ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡೋದು, ಮತ್ತು ಕಂಟ್ರೋಲ್ ಡಿ ಮಾಡೋದು. ಓಕೆ, ಸೊ ಇವಾಗ 8. ಓಕೆ, ಇಲ್ಲಿ 8 ಕೊಡ್ತೀನಿ. ಮತ್ತು ಇವಾಗ ಲೈನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತು ಕಂಟ್ರೋಲ್ ಡಿ ಮಾಡಿ ಈ ಕಡೆ ತಂದಿಡಬೇಕು. ಓಕೆ, ಇಲ್ಲಿ ಎಷ್ಟು ಬರ್ತದೆ, 10. ಓಕೆ, ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಇಡ್ತೀನಿ. ಓಕೆ, ಸೊ ಯಾವಾಗ ಇದಕ್ಕೆ 11. ಓಕೆ, ಇವಾಗ ಎಲ್ಲ ಕಡೆನೂ ಅಡ್ಜಸ್ಟ್ಮೆಂಟ ನೋಡ್ಕೋಬೇಕು. ಓಕೆ, ಇವಾಗ ಎಲ್ಲ ಕಡೆ ಅಷ್ಟಷ್ಟು ಅದಾವಲ್ಲ ನೋಡ್ಕೋಬೇಕಾಗ್ತೈತಿ. ಓಕೆ, ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮತ್ತೆ ಇನ್ಸರ್ಟ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ
ಶೇಪ್ದಲ್ಲಿ ಹೋಗಿ ಒಂದು ಯಾವ್ದು ತೊಗೋತೀನಿ, ಇಲ್ಲಿ ಓವಲ್ ಶೇಪ್ ತೊಗೋತೀನಿ. ಓವಲ್ ಶೇಪ್ ತೊಗೊಂಡು ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಸರ್ಕಲಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇನ್ನು ಇಟ್ಟ ನಂತರ ಮತ್ತೆ ಇದಕ್ಕೆ ನಾನು ಏನು ಮಾಡ್ತೀನಿ, ಕಲರ್ ಫಿಲ್ ಮಾಡ್ಕೋತೀನಿ. ಓಕೆ, ಇದಕ್ಕೆ ಕಲರ್ ಫಿಲ್ಲನ್ನು ಮಾಡ್ಕೋಬೇಕಾಗ್ತದೆ. ಇವಾಗ ಇದಕ್ಕೂ ಕಲರ್ ಫಿಲ್ ಮಾಡಿದ್ದೀನಿ. ಕಲರ್ ಫಿಲ್ ಮಾಡಿದ ನಂತರ ಇಲ್ಲಿ ಪ್ಯಾಟರ್ನ್ದಲ್ಲಿ ಹೋಗ್ಬೋದು. ಇದಕ್ಕೂ ಕೂಡ ಏನು ಮಾಡ್ಬೋದು, ಇಲ್ಲಿ ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೋಬೋದು ಯಾವ್ದು ಬೇಕದು. ಓಕೆ, ಓಕೆ, ಈ ಪ್ರಕಾರ. ಆಮೇಲೆ ಏನು ಮಾಡ್ಕೋಬೇಕು, ಇಲ್ಲಿ ಇನ್ಸರ್ಟ್ದಲ್ಲಿ ಬಂದು ಇವು ಏನು ತೊಗೋಬೇಕಪ್ಪ ಅಂದರೆ ಈಗ ಏರೋ ಮಾರ್ಕನ್ನು ತೊಗೋಬೇಕು. ಓಕೆ, ಏರೋ ಮಾರ್ಕನ್ನು ತೊಗೋತೀನಿ. ಸೊ ಇವಾಗ ರೈಟ್ ಏರೋ ಮಾರ್ಕ್ ತೊಗೋತೀನಿ, ಶಿಫ್ಟ್ ಪ್ರೆಸ್ ಮಾಡ್ಕೋತೀನಿ ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇದನ್ನು ಸ್ಮಾಲ್ ಸೈಜ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಇಡ್ತೀನಿ. ಸೊ ಇದ್ರದ್ದು ಕಲರ್ನ ಏನು ಮಾಡ್ಕೋತೀನಿ, ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ, ಯೆಲ್ಲೋ ಕಲರ್ದಲ್ಲಿ ಇಡ್ತೀನಿ ಮತ್ತು ಇಲ್ಲಿ ಪ್ಯಾಟರ್ನ್ದಲ್ಲಿ ಹೋಗ್ತೀನಿ. ಪ್ಯಾಟರ್ನ್ದಲ್ಲಿ ಹೋಗಿ ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪ್ಯಾಟರ್ನ್ಸನ್ನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇದನ್ನು ನಾನು ಏನು ಮಾಡ್ಕೋಬೋದು, ಇಲ್ಲಿ ಸ್ಮಾಲ್ ಸೈಜ್ ಮಾಡಿ ಇಡ್ಬೋದು. ಓಕೆ, ಓಕೆ, ಸೆಂಟರ್ ತಂದು ಇಡ್ತೀನಿ ಇಲ್ಲಿ ಮತ್ತು ಇದನ್ನು ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಮತ್ತೆ ಏನು ಮಾಡ್ತೀನಿ, ಈಗ ಇದನ್ನೇ ಏನು ಮಾಡ್ತೀನಿ, ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿಕೊಂಡು ಇದಕ್ಕೆ ಏನು ಮಾಡ್ತೀನಿ, ರೊಟೇಟ್ ಹಾಕ್ತೀನಿ. ರೊಟೇಟ್ ಹಾಕಿ ಇಲ್ಲಿ ಇಡ್ತೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಈ ಕಡೆ ತಗೋತೀನಿ. ಆಮೇಲೆ ಏನು ಮಾಡಬೇಕು, ಇದನ್ನು ಸೆಲೆಕ್ಟ್ ಮತ್ತೊಂದು ಏನು ಮಾಡಬೇಕು, ಇಲ್ಲಿ ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಲೈನ್ ತೊಗೋಬೇಕು. ಸೊ ಇವಾಗ ಲೈನನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪ್ರಕಾರ ಲೈನ್ ಬಂದಿರ್ತದೆ. ಲೈನ್ನ ಸೆಲೆಕ್ಟ್ ಮಾಡಿಕೊಂಡು ಇಡಬೇಕಾಗ್ತದೆ. ಓಕೆ, ಓಕೆ, ಈ ಲೈನು ನಾವು ಏನು ಮಾಡ್ಬೋದು, ಇಲ್ಲಿ ಸೈಜನ್ನು ಹೆಚ್ಚು ಮಾಡ್ಕೋಬೋದು. ಓಕೆ, ಲೈನ್ ಸೈಜನ್ನು ಕೂಡ ಹೆಚ್ಚು ಮಾಡ್ಕೋಬೋದು. ಓಕೆ, ಇಲ್ಲಿ ಬಂದು ಸೈಜನ್ನು ನಾವು ಹೆಚ್ಚು ಮಾಡ್ಕೋಬೋದು ಅದರದ್ದು. ಓಕೆ, ಓಕೆ, ಇದನ್ನ ಏನು ಮಾಡ್ಕೋಬೋದು ನಾವು ಈಗ. ಓಕೆ, ಈ ಪ್ರಕಾರ ಇಡ್ಬೋದು. ಇಟ್ಟ ನಂತರ ಮತ್ತೆ ಕಂಟ್ರೋಲ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡ್ತೀನಿ. ಕಂಟ್ರೋಲ್ ಡಿ ಮಾಡಿ ಇದ್ರ ಮೇಲೆ ಇಡ್ತೀನಿ ಮತ್ತೊಂದು. ಓಕೆ, ಓಕೆ, ಇವಾಗ ನಾ ಏನು ಮಾಡ್ಕೋಬೋದು, ಇದನ್ನು ಸ್ಮಾಲ್ ಸೈಜ ಮಾಡ್ಕೋಬೋದು. ಓಕೆ, ಮತ್ತೆ ಇಲ್ಲಿ ತಂದು ಅಡ್ಜಸ್ಟ್ಮೆಂಟ್ ಮಾಡಿರಿ. ಓಕೆ, ಸೊ ಇದಕ್ಕೊಂದು ಕಲರ್ನ ಇಲ್ಲಿ ಫಿಲ್ ಮಾಡ್ಕೋಬೋದು. ಮತ್ತೆ ಏನು ಮಾಡ್ತೀನಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಎಲ್ಲಿ ಬರಬೇಕಂದ್ರೆ ಡ್ರಾಯಿಂಗ್ ಮತ್ತು ಇಲ್ಲಿ ಸೇಫ್ ಎಫೆಕ್ಟ್. ಸೇಫ್ ಎಫೆಕ್ಟ್ದಲ್ಲಿ ಬಂದು ಸ್ಯಾಡೋ ಹಾಕ್ತೀನಿ. ಸೊ ಇದಕ್ಕೆ ಸ್ಯಾಡೋ ಸೆಂಟರ್ ಸ್ಯಾಡೋ ಕೊಡ್ತೀನಿ. ಮತ್ತೆ ಹೋಗಿ ಎಫೆಕ್ಟ್ದಲ್ಲಿ ಹೋಗಿ ಮತ್ತೆ ಏನು ಮಾಡಬೇಕು ಅಂದರೆ ಇದಕ್ಕೆ ಬೆವೆಲ್ಲ ಕೊಡಬೇಕು. ಓಕೆ, ಓಕೆ, ಆಮೇಲೆ ನೆಕ್ಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಕ್ಕೂ ಕೂಡ ಇಲ್ಲಿ ಹೋಗಿ ಸೇಫ್ ಎಫೆಕ್ಟ್ದಲ್ಲಿ ಬಂದು ಇದಕ್ಕೂ ಸ್ಯಾಡೋ ಕೊಡ್ತೀನಿ. ಸ್ಯಾಡೋ ಕೊಟ್ಟ ನಂತರ ಮತ್ತೆ ಎಫೆಕ್ಟ್ದಲ್ಲಿ ಹೋಗಿ ಬೆವೆಲ್ ಹಾಕಬೇಕು. ಸೊ ಇದಕ್ಕೂ ಬೆವೆಲನ್ನು ಕೊಡ್ತೀನಿ. ಓಕೆ, ಸೊ ಇದಕ್ಕೊಂದು ಬೆವೆಲನ್ನು ಹಾಕ್ತೀನಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇದಕ್ಕೂ ಸೇಫ್ ಎಫೆಕ್ಟ್ದಲ್ಲಿ ಹೋಗಿ ಸ್ಯಾಡೋ ಸೆಂಟರ್ ಸ್ಯಾಡೋ ಕೊಡ್ತೀನಿ. ಕೊಟ್ಟ ನಂತರ ಇದಕ್ಕೂ ಏನು ಮಾಡ್ತೀನಿ, ಇಲ್ಲಿ ಬೆವೆಲನ್ನು ಹಾಕ್ತೀನಿ. ಓಕೆ, ಸೊ ಇದರಲ್ಲಿ ಯಾವುದಾದ್ರೂ ಒಂದು ಬೆವೆಲನ್ನು ತಗೊಂಡು ಅಪ್ಲೈ ಮಾಡ್ಕೋಬೇಕು. ಓಕೆ,
ಓಕೆ. ಸೊ ಇವಾಗ ಏನಾಗಿದೆ ಅಂದರೆ ಒಂದು ಪರ್ಫೆಕ್ಟ್ ಆದಂಥ ಒಂದು ವಾಲ್ ಕ್ಲಾಕ್ ರೆಡಿ ಆಗಿದೆ. ಓಕೆ. ಸೊ ಈ ಪ್ರಕಾರ ನಾವು ವಾಲ್ ಕ್ಲಾಕನ್ನು ರೆಡಿ ಮಾಡ್ಕೋಬೋದು. ಓಕೆ. ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ತಾವು ನೋಡ್ಕೊಡ್ರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರೂ ನನ್ನ ನಮಸ್ಕಾರಗಳು.